ನಾನು ನಿಮಗೆ ಹೇಳಿದ್ದೆ, ಚುನಾವಣೆ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಭಾಗದ ಜನರಿಗೆ ಅವ್ರ VASL ಯಾರ್ಯಾರು ಅದನ್ನು ನಂಬಿ ನೀವೆಲ್ಲರೂ ಕೂಡ 10 ವರ್ಷ ರಾಘವೇಂದ್ರಂಗೆ ಸಂಸದರಾಗಿ ಮಾಡಿದ್ರಿ, ನಂಬಿಕೆ ವಿಶ್ವಾಸನ ಇಟ್ಕೊಂಡ್ರಿ. ಯಾಕೆಂದರೆ ಬಂದು ಹೋದಾಗೆಲ್ಲ ಪಾಪ ಜನರು ನಂಬ್ತಾರೆ. ನಾವು ಹೋಗಿ ಭಾಷಣ ಮಾಡಿ ನಾವೇನೋ ಕೇಳಿದಾಗ ಅದನ್ನು ನಂಬಿಕೊಂಡು ಅವರಿಗೆ ಸಹಕಾರ ಮಾಡೋದು ಶಿವಮೊಗ್ಗ ಜನತೆಯ ಪದ್ಧತಿ. ಆದರೆ ಇವ್ರು ಗೆದ್ದ ಮೇಲೆ ಮುಂಚೆ ಏನು ಮಾಡಿದರು ಅಂತಕ್ಕಂಥದ್ದು ಒಂದು, ಈಗೇನು ಮಾಡಿದ್ದಾರೆ, ಒಂದು ತಿಂಗಳೊಳಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಭಾಳ ಮುಖ್ಯ. ಅದು ಮಾಧ್ಯಮದವರು ನೀವು ಹುಷಾರಾಗಿ ಇದನ್ನ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಒಂದು ಕೀರ್ತಿ, VISL ಅಂದರೆ ಇಡೀ ದೇಶದೊಳಗೆ. ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯವರು ಇಲ್ಲಿ ಅದೇನೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂಥೇಳಿ ಎಷ್ಟೋ ಜನರು ನಾಗಮಂಗಲ ಆ ಕಡೆ ಭಾಗದವರು ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಬಂದರು ಇದನ್ನು ನಂಬಿಕೊಂಡು. ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡೋದಾಗಲಿ. ಯಾಕೆಂದರೆ ಏನಾಗ್ತದೆ, ಬಂಗಾರಪ್ಪಾಜಿಯವರು ಸುಮಾರು 20-25 ಸಾವಿರ ಜನರು ಕೆಲಸದಲ್ಲಿದ್ದು, ಕೆಲವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು, ಎಲ್ಲ ಆಗಿ 10ರಿಂದ 15 ಸಾವಿರ ಜನರು ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇದ್ದಾಗ. ಅದಾದಮೇಲೆ ರಾಘವೇಂದ್ರವ್ರ ಸಾಧನೆ ಏನು ಅಂಥೇಳಿ ಹೇಳ್ತೀವಿ. ಸುಮಾರು 15 ಸಾವಿರ ಇರ್ತಕ್ಕಂಥ ಕೆಲಸದವ್ರನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹೇಳಿದರು 2 ಕೋಟಿ ಜನರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ. ಇರೋ ಕೆಲಸನ ತೆಗೆದಿರ್ತಕ್ಕಂಥ ಸಾಧನೆಯೇ ಈ ರಾಘವೇಂದ್ರ ಅವ್ರದ್ದು ಸಂಸದರು. ಯಾಕೆಂದರೆ ನೀವು ಲೆಕ್ಕ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇದು VISL ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ. ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ವರ್ಷದಿಂದ ಅದಕ್ಕೆ ಗಡಿನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟು, ಯಾಕೆಂದರೆ ಇದು ಪುನಶ್ಚೇತನ ಆಗಬೇಕು, ಅದು ಜನರಿಗೆ ಅನುಕೂಲ ಆಗಬೇಕು. ಎಷ್ಟೋ ಸಂಸಾರಗಳು ಇದನ್ನು ನಂಬ್ಕೊಂಡಿದ್ದಾರೆ. ಈಗಾಗಲೇ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿದ್ದಾವೆ ಇದರಿಂದನೇ. ಅದು ನೇರವಾಗಿ ವಿಜೇಂದ್ರನೇ ಕಾರಣ, ರಾಘವೇಂದ್ರನೇ ಕಾರಣ. ವಿಜೇಂದ್ರದ ನೇತೃತ್ವದ ರಾಘವೇಂದ್ರ ಹಾಗೂ ಯಡಿಯೂರಪ್ಪರು ಕೂಡ ಕಾರಣ. ಯಾಕೆಂದರೆ ಅವರು ಸಂಸದರಾಗಿದ್ದರು. ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ಒಬ್ಬರನ್ನ ಕೆಲಸದಿಂದ ತೆಗಿತಕ್ಕಂಥ ಪದ್ಧತಿ ಮಾಡಲಿಲ್ಲ. VISL ಹಾಳಾಗಬೇಕು ಅಂತ ಹೇಳಿ ಮಾಡಲಿಲ್ಲ. ಆದರೆ ಇವತ್ತು ರಾಘವೇಂದ್ರ ಅವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆದ ತಕ್ಷಣ ಏನು ಹಾಗೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಅಲ್ಲಿ ಓಡಾಡಿಸಿ, ಪಾಪ ಅಲ್ಲಿ ಸಂಘಟನೆಗಳ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಎಲ್ಲ ಇನ್ನೇನು ಚಿಟಿಕೆ ಹೊಡೆಯೋದ್ರೊಳಗೆ ಆಗಿಬಿಡುತ್ತೆ ಅಂಥೇಳಿ. ಚಿಟಿಕೆ ಒಳಗೆ 1 ತಿಂಗಳೊಳಗೆ ಏನು ಮಾಡಿದ್ದಾರೆ ಗೊತ್ತಾ? ಜೂನ್ 30ನೇ ತಾರೀಕು ಕುಮಾರಸ್ವಾಮಿಯವರು ಬಂದಿದ್ದು. ಹೌದಾ? ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ, ತಗೊಳ್ಳಿ ಲೆಕ್ಕ. ಜೂನ್ 30ನೇ ತಾರೀಕು. ಅದಾದಮೇಲೆ ಇದೇ ರಾಘವೇಂದ್ರ ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ 1 ತಿಂಗಳಾದಮೇಲೆ. ಬರೀ 1 ತಿಂಗಳಾದ ಮೇಲೆ ಏನೋ ಬಂದ್ಬಿಡ್ತು, ಇನ್ನೇನು ಇನ್ವೆಸ್ಟ್ಮೆಂಟ್ ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತು, ಇನ್ನೇನು ಎಲ್ಲರಿಗೂ ಕೆಲಸ ಸಿಕ್ಬಿಡ್ತು ಅಂತ. ಇವ್ರ ಹಣೆ ಬರೋಕ್ಕೆ ಏನು ಕೊಟ್ಟಿದ್ದಾರೆ ಗೊತ್ತಾ? ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಆಮೇಲೆ ಮಾರೋದು. ಇವರು ರಾಘವೇಂದ್ರ ಅವರೇ ನಿಮ್ಮ ಹಣೆ ಬರ. ಮೊನ್ನೆ ನನಗೆ ಹೇಳಿದ್ದಾರೆ ಆಡುಭಾಷೆ ಬರುತ್ತಂತವರಿಗೆ. ನಿಮಗೆ ಆಡುಭಾಷೆಯಲ್ಲಿ ಎಷ್ಟು ಕೀಳ್ಮಟ್ಟವಾಗಿ ಬೈದ್ರೂ ಕೂಡ ಇವ್ರ ಶಾಪ ತಲುಪುತ್ತೆ ನಿಮಗೆ. ನಾವು ಬೈಲಿಲ್ಲ ಅಂದ್ರೂ ಆಗ್ತದೆ ನಿಮಗೆ. ರಾಘವೇಂದ್ರ ಅವರೇ ಸುಳ್ಳು ಹೇಳಿಕೊಂಡು ಮತ ಹಾಕ್ಕೊಂಡು ಮತ್ತೆ ಜನರನ್ನು ಬೀದಿ ಪಾಲ್ ಮಾಡಿದವರು ನೀವು, ನಿಮ್ಮ ತಂದೆಯವರು, ನಿಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಕೂಡ ಮಾಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯವರು ಕೇಳ್ತಾರೆ ಏನಂತ? ಸಿದ್ದರಾಮಯ್ಯವರು ನೈತಿಕತೆ ಅಂತೆ. ಇವರು ನೈತಿಕತೆನೇ ಇಲ್ಲ ನೈತಿಕತೆ ಕೇಳೋಕ್ಕೆ. 136 ರೀ ಗೆದ್ದಿರೋದು ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀವಲ್ಲ, ನೀವು ಮಾಡಬೇಕಿದನ್ನು. ಕೇವಲ 1 ತಿಂಗಳಲ್ಲಿ ನಿಮಗೆ ಕಾಪಿ ಕೊಡ್ತೀವಿ. ಪಾರ್ಲಿಮೆಂಟಲ್ಲಿ ಇವರೇ ಪ್ರಶ್ನೆ ಹಾಕ್ತಾರೆ. ಪಾರ್ಲಿಮೆಂಟಲ್ಲಿ ಹಾಕಬೇಕು. ಏರ್ಪೋರ್ಟ್ ಬಗ್ಗೆ ಮಾಡ್ತಾರೆ. ಯಾಕೆ ಏರ್ಪೋರ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಕ್ಕೆ ಹೇಳಿ. ರಾಜ್ಯ ಸರ್ಕಾರದ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣದಲ್ಲಿ ಕಟ್ಟಿರೋದು. ನೈಟ್ ಲ್ಯಾಂಡಿಂಗ್ದು ಮಾತಾಡ್ತಾರೆ. ನೈಟ್ ಲ್ಯಾಂಡಿಂಗ್ದು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಅರ್ಜಿ ಕೊಡ್ತಾರೆ. ನೈಟ್ ಲ್ಯಾಂಡಿಂಗ್ ಕುಮಾರಸ್ವಾಮಿ ಅವರ ಕೊಡೋದು. ನಾಚಿಕೆ ಆಗಬೇಕು. ಒಬ್ಬ ಸಂಸದರಾಗಿ ಯಾರಿಗೆ ಅರ್ಜಿ ಕೊಡಬೇಕು ಅಂತಲೇ ಗೊತ್ತಿಲ್ಲ. ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ 200 ಕೋಟಿ 500 ಕೋಟಿ ಯಾಕೆ ಆಯ್ತಂತೆ? ಯಾಕೆ ಏರ್ಪೋರ್ಟ್ ಮೇಲೆ ಕಮಲದ ಹೂವು ಇಡೋಕ್ಕ? ಇನ್ನೊಂದು ಸ್ವಲ್ಪ ದಿವಸದೊಳಗೆ ಏನು ಕ್ಲೋಷರಿಗೆ ಬಂದ್ಬಿಡುತ್ತಂತೆ. ಯಾವನು ಹೇಳಿದ್ದಂತೆ ನಿಮಗೆ? ಫಸ್ಟ್ ಆಫ್ ಆಲ್ ಅಲ್ಲಿರೋ ಜನರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಇವರಿಗೆ, ರೈತರಿಂದ ಜಮೀನು ತೊಗೊಂಡಿರೋರಿಗೆ.
ಇವತ್ತು ಕೂಡ ಅವರು ಅಲ್ದಾಡ್ತಾ ಇದ್ದಾರೆ ಡಿ ಸಿ ಅವರ ಆಫೀಸ್ಗಳಲ್ಲಿ. ಅಕ್ಕಪಕ್ಕ 100 ಎಕರೆ ಮಾಡಿರೋರು ಇವ್ರ ಸಂಸಾರದವರು ಎಲ್ಲ ತೆಗ್ಸಿದ್ದೀವಿ. ಇವಾಗ ಬರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಪ್ರೆಸ್ ಅವ್ರಿಗೆ ಕೂಡ ಸೈಟ್ಸು, ಫಾರೆಸ್ಟಲ್ಲಿ ಎಷ್ಟು ಅತಿಕ್ರಮಣ ಆಗಿದೆ, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ. ಪಾಪ ಮುಂಚೆ ಯಾರೊಬ್ಬ ಪಾಪ ಹೋರಾಟಗಾರರೆಲ್ಲ ಮಾಡಿ ಅವ್ನು ಸುಸ್ತು ಹೊಡೆದು ಇವ್ರ ಕಾಟಕ್ಕೆ ಸಾಕಾಗಲೇ ಇಲ್ಲ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರು ಇದ್ದಾರೆ, ಕೇಳಿ, ಎಷ್ಟು ಜನರನ್ನ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಒಕ್ಲೆಬ್ಸ್ತಕ್ಕಂಥ ವ್ಯವಸ್ಥೆನೇ ಇವರು ಮಾಡಿದ್ದಾರೆ. ಮಾನ್ಯ ರಾಘವೇಂದ್ರ ಅವರೇ, ನಿಮ್ಮಿಂದನೇ ಇವತ್ತು VSL ಏನಾದ್ರು ಕ್ಲೋಸ್ ಆಗಿದೆ, ನಿಮ್ಮ ಕೊಡುಗೆ ಏನು ಅಂತ ಹೇಳಿದರೆ, ನೀವು 3ನೇ ಸತಿನೋ 4ನೇ ಸತಿನೋ ಎಷ್ಟಾದರೂ ಸತಿ ಅವ್ರಿಗೆ ಗೆಲ್ಲಿಸಿ. ಆದರೆ ಇದು ಶಾಪ ನಿಮಗೆ ತಟ್ಟತ್ತೆ, ನೀವು ತಿಳ್ಕೊಳ್ಳಿ. ಅವರೇ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ. 1 ತಿಂಗಳೊಳಗೆ ಅಟ್ಲೀಸ್ಟ್ ಏನಾಗಬೇಕಾಯಿತು, ಇದು ಚರ್ಚೆಯಲ್ಲಿದೆ ನೋಡೋಣ ಅಂತ ಗಮನನಾದರೂ ಕೊಡಬೇಕಾಗಿತ್ತು. ಚೋಟಾ ಏನು ಹೇರ್ ಕಟ್ಟಿಂಗ್ ಮಾತಾಡ್ತಾರೆ ವಿಜೇಂದ್ರ ಅವರು, ನಾಚಿಕೆ ಆಗಲ್ಲ? ಚೋಟಾ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ್ನ ಜೈಲಿಗೆ ಕಳಿಸಿರೋದು ಇದೇ ವಿಜೇಂದ್ರ ಅವ್ರು ತಾನೆ. ಯಾಕೆ ಯತ್ನಾಳ್ ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ? ಯತ್ನಾಳ್ ಅವ್ರಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ನಮಗೆ ಪ್ರಶ್ನೆ ಕೇಳೋ ಹಕ್ಕೇ ಇಲ್ಲ ವಿಜೇಂದ್ರ ಅವರಿಗೆ. ನೋಡಿದೆ ಯಾವುದೋ ಒಂದು ಫೋಟೋಲ್ಲಿ ದೇವರ ಎದುರುಗಡೆ ಜ್ಞಾನ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಲೆಕ್ಕ ಹಾಕ್ತಾ ಇರಬೇಕು, ಹೆಂಗಪ್ಪ ತಪ್ಸ್ಕಿನ್ನೋದು ಈಗ ಬಂದು ಬೀಳ್ತಾವಲ್ಲ ಈಗ ಒಂದೊಂದೇ. ವಿಜೇಂದ್ರ ಅವ್ರಿಗೆ ಬೀಳ್ಬೇಕು, ರಾಘವೇಂದ್ರ ಅವ್ರಿಗೆ ಬೀಳ್ಬೇಕು. MPM ಕೂಡ ಎಲ್ಲಾದರೂ ನಾವೇನಾದ್ರು ಆ ಸಂದರ್ಭದಲ್ಲಿ ಸರ್ಕಾರದ ಬದಲಾವಣೆ ಆಗಲಿಲ್ಲ ಅಂದರೆ ಇಷ್ಟೊತ್ತಿಗೆ ಮಾರಿ ಇವರೇ ಅದನ್ನು ಪರ್ಚೇಸ್ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅದನ್ನು ಮಾರಿ ಇದನ್ನು ಕೊಳ್ಳೆ ಹೊಡಿತಕ್ಕಂಥ ಕೆಲಸವನ್ನು ಇದೇ ವಿಜೇಂದ್ರ ಅವರು ಮತ್ತು ರಾಘವೇಂದ್ರ ಮಾಡೋದಕ್ಕೆ ಹುನ್ನಾರ ಹಾಕಿದವ್ರು ಇವರೇ. ಎಂಥ ದೊಡ್ಡ ದೊಡ್ಡ ಆಸ್ತಿ ರೀ ಇವೆಲ್ಲ. ಎಷ್ಟು ಜನರು ಕೆಲಸ ಕೊಟ್ಟಿದೆ, ಎಷ್ಟು ಯೋಚನೆ ಚಿಂತನೆ. ಅದನ್ನು ಹೋಗ್ಬಿಟ್ಟು ಹೀಗೆ ಬೀದಿ ಪಾಲ್ ಮಾಡ್ತಕ್ಕಂಥದ್ದನ್ನು, ಇಲ್ಲಿ ಕುತ್ಕೊಂಡು ಬುಡ್ಡೆ ಹೊಡಿತಕ್ಕಂಥ ಕೆಲಸವನ್ನು. ಅದ್ರ ಜೊತೆಗೆ ಇನ್ನೊಬ್ರು ಕೇಳಿದ್ದಾರೆ, ಏನು ಸಂಸದರು, ಅವ್ರು ಯಾವ ಪಕ್ಷದವ್ರು ಗೊತ್ತಿಲ್ಲ, PSU ಇನ್ ಹೆವಿ ಇಂಡಸ್ಟ್ರಿ ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ನ ನೀವು ಏನಾದ್ರು ಪುನಶ್ಚೇತನ ಮಾಡ್ತೀರಾ ಅಂತ. ಇದು ಎರಡನೇದು ಸಪೋರ್ಟಿಂಗ್, ಅಂದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಯೂನಿಟ್ನ ಏನಾದರೂ ಸರ್ಕಾರದವರು ನೀವು ದುಡ್ಡು ಕೊಟ್ಟು ಅದನ್ನು ಪುನಶ್ಚೇತನ ಮಾಡ್ತೀರಾ ಅಂಥೇಳಿ. ಇದು 6-8 ಅಂದರೆ ಭಾಳ ರೀಸೆಂಟ್ಲಿ, ಐ ಥಿಂಕ್ ನಿನ್ನೆ ಮೊನ್ನೆನೋ ಒಂದು 10 ದಿವಸ, ಒಂದು 4-5 ದಿವಸದಿಂದ ಹೇಳ್ತಾರೆ, ದೇರ್ ಇಸ್ ನೋ ಪ್ರಪೋಸಲ್ ಟು ಎಕ್ಸ್ಟೆಂಡ್ ಎನಿ ಫೈನಾನ್ಷಿಯಲ್ ಸಪೋರ್ಟ್ ಟು ಸ್ಟ್ರೆಂಥನ್ ಎನಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್. ಅಂದರೆ ಯಾವುದೇ ಸೆಂಟ್ರಲಲ್ಲಿ ಕಂಟ್ರೋಲ್ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಏನಿದೆ ಅದನ್ನು ನಾವು ಯಾವುದೇ ಥರದ ಪುನಶ್ಚೇತನ ಮಾಡೋದಕ್ಕೆ ಹೋಗೋದಿಲ್ಲ ಕೊಟ್ಟಿದ್ದಾರೆ. ಎಷ್ಟು ಜನರು MP ಕೇಳ್ಯಾರ ಇದನ್ನು ಎಷ್ಟು ಜನರು ಕೇಳಿದ್ದಾರೆ? ಯಾರೋ ಜಶ್ವಂತ್ ಅಂತ ಕೇಳಿದ್ದಾರೆ, ಮುಖೇಶ್ ಕುಮಾರ್ ಅಂತ ಕೇಳಿದ್ದಾರೆ, ವಿಜಯ್ ಬಾಘೇಲ್ ಕೇಳಿದ್ದಾರೆ, ಕಮಲ್ಜಿತ್, ಇದೆಲ್ಲ ನಿಮಗೆ ಕೊಡ್ತೀವಿ. ಶೆರಾವತ್ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಇದು ಲೋಕಸಭಾಲಿ, ಇವರು 30ನೇ ತಾರೀಕು ಹಾಕ್ಯಾರ. 6ನೇ ತಾರೀಕು ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಫೋಟೋ ಹೊಡೆದು ಪೋಸ್ಟ್ ಕೊಡ್ತಾರಲ್ಲ, ನೈಟ್ ಲ್ಯಾಂಡಿಗೆ ಕುಮಾರಸ್ವಾಮಿ ಅವ್ರಿಗೂ ಅರ್ಜಿ ಕೊಡ್ತಾರಲ್ಲ. ಈ ಎಂಥ ಪೆದ್ದ ಅಂದರೆ MP, ಯಾರಿಗೆ ಅರ್ಜಿ ಕೊಡಬೇಕು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿರೋ ಸಂಸದರು ಎಷ್ಟು ಪೆದ್ರು ಅಂತ. ಆದರೆ ಹಡವೆ ದುಡ್ಡು ಮಾಡೋದಕ್ಕೆ ನಂಬರ್ 1, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. 3 ವರ್ಷಕ್ಕೆ ಯಾಕೆ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, 3 ವರ್ಷಕ್ಕೆ ಯಾಕೆ ನಿಮ್ಮ ತಂದೆಯವ್ರನ್ನ ತೆಗೆದ್ರು? ಯಾಕೆಂದರೆ ನೀವು ಮಕ್ಕಳು ಮಾಡಿರೋ ತಪ್ಪಿಗೆ ಇವತ್ತು ಡಿಸ್ಇನ್ವೆಸ್ಟ್ಮೆಂಟ್ ನೋಡ್ರಿ. ನೀವು ಸ್ವಲ್ಪ ನೋಡಬೇಕಿದನ್ನೆಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಕೊಡ್ತೀನಿ, 2022 ಹೇಳಿದ್ದಾರೆ. ಮತ್ತೆ ಪುನಶ್ಚೇತನ ಮಾಡೋದಿಲ್ಲ ಇದನ್ನು ಅಂತ, ಇದೇ 31/10/2020 ಕನ್ವೆ ಮಾಡಿದ್ದಾರೆ ಸೇಲಿಗೆ. ಎಂಥ ಇದು ನಮ್ಮ ಸ್ಟೀಲ್ ಇಂಡಸ್ಟ್ರಿ ದೇಶದ, ಅದರೊಳಗೇನೆ VSL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಯಾಕೆ ಇದನ್ನು ನಿಮಗೆ ಕೊಟ್ಟಿಲ್ಲ? ಬಂದು ಇಲ್ಲಿ ಫೋಟೋ ಹೊಡ್ಕೊಳ್ತಾರಲ್ಲ ರಾಘವೇಂದ್ರ ಅವರೇ, ಏನಾಗಿತ್ತು ನಿಮಗೆ ಇದು ಲೆಟರ್ ತೋರಿಸೋದಕ್ಕೆ? ಇದಾದಮೇಲೆ ನೀವು ಯಾಕೆ ಹೋರಾಟ ಮಾಡಲಿಲ್ಲ? ಬೇರೆಯವ್ರು ಹೋರಾಟ ಮಾಡ್ತಾರೆ, ಈಗ ಪಾದಯಾತ್ರೆ ಮಾಡಿದ್ದಾರೆ, ಪಾಪದ ಕೂಡ ತುಳುಕಿ ಅಲ್ಲಾಡ್ತಾ ಇದೆ. ಅದಕ್ಕೆ ಹೋಗಿ ಅಲ್ಲಿ ಮೈಸೂರಿಗೆ ಹೋಗ್ಯಾರ, ಬಿಡದಿಯಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ. ಇವರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬರೆದಿದ್ದಾರೆ ನೋಡಿ, 14ನೇ ತಾರೀಕು 10/2022 ಬರೆದಿದ್ದಾರೆ. ಏನಂತ? ಪಬ್ಲಿಕ್ ಅಸೆಸ್ಮೆಂಟಲ್ಲಿ ನಾವು ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಪ್ರಪೋಸಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಡಿಸ್ಇನ್ವೆಸ್ಟ್ಮೆಂಟ್ ನೋಡ್ರಿ, ಎಷ್ಟು ಸುಳ್ಳು ಹೇಳ್ತಾರೆ. ಸುಳ್ಳಿನ ಸರ್ದಾರ ಯಾರಾದರೂ ಇದ್ದರೆ ಓಟ್ ಹಾಕ್ಸ್ಕೊಂಡವನು ಯಾರು ಅಂತ ಹೇಳಿದರೆ ಇದೇ ರಾಘವೇಂದ್ರ. ಅದು ಪಕ್ಷದ ಅಧ್ಯಕ್ಷ ಯಾರಂದರೆ ಇವರು ತಮ್ಮನೋ ಅಣ್ಣನೋ ಗೊತ್ತಿಲ್ಲ, ವಿಜೇಂದ್ರ.
ಏನು ವಿಜೇಂದ್ರ ಏನು ಹೋರಾಟ ಮಾಡಿ ಬಂದಿದ್ದಾರೆ ರೀ? ಸಿದ್ದರಾಮಯ್ಯವರ ಒಂದು ಏನು ರೆಸಿಗ್ನೇಷನ್ ಕೇಳ್ತಾರಲ್ಲ, ಏನಪ್ಪ ಮಾಡಿದ್ಯಾ ನೀನು? ನಿನ್ನ ಸಾಧನೆ ಏನು? ಎಷ್ಟು ಅವ್ರ ಪದಗಳ ಬಳಕೆ? ರಾಘವೇಂದ್ರಿಗೆ ಹೇಳಬೇಕು, ಫಸ್ಟ್ ಅವ್ರ ತಮ್ಮನ ಅಣ್ಣಂಗೆ ಅವನಿಗೆ ಕರೆಕ್ಷನ್ ಮಾಡಕ್ಕೆ ಹೇಳ್ರಿ, ಆಮೇಲೆ ನಾನು ಮಾತಾಡ್ತೀನಿ. ಫಸ್ಟ್ ಅಲ್ಲಿ ರಿಪೇರಿ ಮಾಡಕ್ಕೆ ಹೇಳಿ, ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಅಂತೇಳಿ. ಯಡಿಯೂರಪ್ಪವ್ರ ಬಗ್ಗೆ ನನಗೆ ಗೌರವ ಇದೆ. ಯಡಿಯೂರಪ್ಪವ್ರು ಸೋತಾಗ ಓಟ್ ಇವರಿಬ್ಬರು ಮಕ್ಕಳು ಕೇಳಿರಲಿಲ್ಲ, ನಾನು ಹೋಗಿ ಕೇಳಿದ್ದೆ, ಬಿ ಜೆ ಪಿಯಲ್ಲಿದ್ದೆ. ಫಸ್ಟ್ ತಿಳ್ಕೊಳ್ಬೇಕು, ಆಡ್ಭಾಷೆ ಅಂತೇಳಿ ಬುಳ್ಳೆ ಬಿಡೋದಲ್ಲ. ಅಲ್ಲಿ ನೋಡಿ ಬೀದಿಗೆ ತಂದಿರೋದು ರಾಘವೇಂದ್ರ ಅವ್ರು ಮಾಡಿರೋದು, ಅದನ್ನೆಲ್ಲ ಆಮೇಲೆ ನಾನು ನಿಮಗೆ ಕೊಡಕ್ಕೆ ಹೇಳ್ತೀನಿ. ಅದಕ್ಕೆ ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಇವ್ರು ಏನೇ ತಿಪ್ಪರ್ಲಾಗ ಹೊಡಿಲಿ, ಅಪ್ಪ ಮಕ್ಕಳು ಅವ್ರ ಜೊತೆಗೆ ಕೌಂಟ್ರ್ ಪಾರ್ಟ್ ಆಗಿರ್ತಕ್ಕಂಥವ್ರು ಮೊನ್ನೆ ಎಲ್ಲ ನೋಡಿದ್ರಲ್ಲ, ನೀವು ನೋಡಿರ್ಬೇಕು ಹೆಂಗೆ ದೇವೇಗೌಡರು ಬೈದರು, ಯಾರ್ಯಾರು ಹೆಂಗೆ ಮಾತಾಡಿಕೊಂಡ್ರು, ಚೆನ್ನಾಗಿತ್ತು. ಅದಾದಮೇಲೆ ಇವರು ಏನೋ ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಆ ಸಂಬಂಧ ಇಲ್ಲದೇ ಇರೋದು, ಸಂಬಂಧ ಇಲ್ಲದೇ ಇರತಕ್ಕಂಥದ್ದು. ಸಿದ್ಧಾರ್ಥದ್ದು ತಗೊಂಡು ಬರ್ತಾರೆ. ನಾಚಿಕೆ ಆಗ್ಬೇಕು ಇವರಿಗೆಲ್ಲರಿಗೂ ಕೂಡ. ರಾಜಕಾರಣವನ್ನು ಒಬ್ಬರು ಸತ್ತೋಗಿರೋರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕತೆ ಇವ್ರಿಗೆ ಏನು ಉಳಿತೈತೆ ರೀ? ಏನು ಉಳಿತಾ ಇದೆ? ಎಲ್ಲಿಗೆ ಹೋಗಿದೆ ರಾಜಕಾರಣ? ನೀವು ಮಾಡಿರೋ ತಪ್ಪನ್ನ ನುಣ್ಸ್ಕೊಳ್ಳೋದಕ್ಕೆ ಏನು ಇದು? ಏನು ದೊಡ್ಡ ಪಾದಯಾತ್ರೆ? ಏನು ಪಾದಯಾತ್ರೆ ಅಂತಿದು? ಏನು ಸಾಧನೆ ಮಾಡ್ತಾ ಇದ್ದಾರೆ ಇವರು? ನಾನು ಹೇಳ್ತೀನಿ, ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅವರು ರಿಸೈನ್ ಮಾಡೋದಿಲ್ಲ. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. ಒಳ್ಳೆ ರೀತಿಯಲ್ಲಿ ನಮ್ಮ ಸರ್ಕಾರ ಜನರಿಗೆ ಸ್ಪಂದನೆ ಮಾಡ್ತದೆ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಗ್ಯಾರಂಟಿ ಕೊಟ್ಟು ನಮಗೆ ಹೆಮ್ಮೆ ಇದೆ. ಜನರ ಆಶೀರ್ವಾದ ಕೆಲವು ಸತಿ ಚುನಾವಣೆಗಳಲ್ಲಿ ಉತ್ತರ ಬೇರೆ ಬೇರೆ ರೀತಿ ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕಂತ ಅದು ಕೊಡ್ತೀವಿ. ಆದರೆ ವಿಜೇಂದ್ರ ಅವರೇ, ರಾಘವೇಂದ್ರ ಅವರೇ, ನೀವು ಸಂಸದರಾಗಿ ನಿಮ್ಮ ಸಾಧನೆ ಏನು ಅಂತ ಹೇಳಿದರೆ ದೊಡ್ಡ ಸೊನ್ನೆ. ನಿಮ್ಮಿಂದ ಏರ್ಪೋರ್ಟು ಬಂದಿರೋದು ಅವರಿಂದ ಜನರ ಒಂದು ಟ್ಯಾಕ್ಸ್ ಮನಿನ ಮಿಸ್ಯೂಸ್ ಮಾಡಿ ಅಲ್ಲೂ ಕಮಿಷನ್ ಹೊಡೆದಿರ್ಬೋದು ನೀವು. ಅದನ್ನು ತೆಗಿತೀನಿ. ನನ್ನ ಬಗ್ಗೆ ಹೇಳ್ತಾರೆ ಏನೋ BO DDP ಅಂತ. ಏನು ಭಾಷಣ ಮಾಡೋದು? ಬುಲ್ಡೆ ಸಿಕ್ಕಾರ ಇವ್ರಿಗೆ. ಒಬ್ರು ನೇಮಕಾತಿ ಮಾಡೋಕ್ಕಾಗಲಿಲ್ಲ ರೀ ಇವ್ರ ಹಣ ಬರೋಕ್ಕೆ. ಏಡೆಡ್ ಸ್ಕೂಲಿಗೆ ನೀವು ನೋಡಿದ್ರಲ್ಲ ಮೊನ್ನೆ 5 ವರ್ಷದ್ದು. ನಾನು ಏಡೆಡ್ ಸ್ಕೂಲಲ್ಲಿ ಇವಾಗ ಟೀಚರ್ಸ್ ತೊಗೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದೀವಿ. ಹೊಸ ಇನ್ವೆಸ್ಟ್ಮೆಂಟ್ನ ಮಕ್ಕಳಿಗೋಸ್ಕರ ಮೊಟ್ಟೆ ಕೊಡ್ತಕ್ಕಂಥ ಇಂಥ ಯೋಜನೆಗಳನ್ನು ಮಾಡಬೇಕು. KPS ಶಾಲೆಗಳನ್ನು ನೋಡಿ, ಇನ್ನೊಂದು ಸ್ವಲ್ಪ 1.5-2 ತಿಂಗಳೊಳಗೆ ಎಲ್ಲ ಲಿಸ್ಟ್ ಹಾಕಿ ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದು ಯೋಜನೆಗಳನ್ನು ಇನ್ನೊಂದು 1-1.5 ವರ್ಷದೊಳಗೆ ಕಂಪ್ಲೀಟ್ ಮಾಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಇದನ್ನು ಯೋಚನೆ ಮಾಡಬೇಕು ಹೊರತು ಸೆಂಟ್ರಲ್ ಗೌರ್ಮೆಂಟ್ ಮಾತಾಡ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದು ಏನು ಕೊಟ್ಟಿದ್ದಾರೆ? ಇದೆ ಜನರಿಂದ ಕೆಲಸದಿಂದ ತೆಗೆದಿರೋದು ಇವ್ರ ಸಾಧನೆ.